ಹಲೋ ಹಾಯ್ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ಈ ಚಾನಲ್ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇವತ್ತು ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು, ತುಂಬ ಸುಲಭವಾದ ವಿಧಾನ ಮಟನ್ ಬಿರಿಯಾನಿ ಮಾಡೋದು, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿದುಕೊಳ್ಳೋಣ ಬನ್ನಿ ಇವತ್ತು. ಓಕೆನಾ? ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 1 kg ಮಟನ್ನ ತಗೊಂಡಿದ್ದೀವಿ. ಕುಕ್ಕರಲ್ಲಿ ಹಾಕಿದ್ದೀನಿ, ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಮತ್ತು ಒಂದು ಅರ್ಧ kg ಆಗುವಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ನೀರು ಹಾಕಿ, ತೊಳೆದಿರ್ತೀವಲ್ಲ ಮೀಟ್, ಅದರಲ್ಲೇ ನೀರಿರುತ್ತೆ, ಸ್ವಲ್ಪ ನೀರು ಹಾಕಿ ಸಾಕು. ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು 5 ರಿಂದ 6 ವಿಷಲ್ನ ತಗೊಳ್ಳಿ. ವಿಷಲ್ ಬರೋ ತನಕ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ನ ನೋಡೋಣ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 kg ಆಗುವಷ್ಟು. 1/4 kg ಟೊಮ್ಯಾಟೊ ಹಣ್ಣು, 5 ರೂಪಾಯಿಗೆ ಸಿಗುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು, 1 ಕಟ್ಟೆ ಕೊತ್ತಂಬರಿ ಸೊಪ್ಪು ಮತ್ತು 1 ಕಟ್ಟೆ ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟು: 1 ಕಟ್ಟು ಪುದೀನ ಸೊಪ್ಪು, 1 ಕಟ್ಟು ಕೊತ್ತಂಬರಿ ಸೊಪ್ಪು, 1/4 kg ಟೊಮ್ಯಾಟೊ ಹಣ್ಣು. ಇದು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಇದು 1 kgಗೆ 100 ಗ್ರಾಮ್ ಹಸಿ ಶುಂಠಿ, 100 ಗ್ರಾಮ್ ಬೆಳ್ಳುಳ್ಳಿ, 4 ಏಲಕ್ಕಿ, 6 ರಿಂದ 7 ಲವಂಗ, 2 ಇಂಚು ಆಗುವಷ್ಟು ಚಕ್ಕೆನ ತಗೊಂಡು ಗ್ರೈಂಡ್ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ 1 ಟೀ ಸ್ಪೂನ್ ಅರಿಶಿಣದ ಪುಡಿ ಮತ್ತು ಧನಿಯಾ ಪುಡಿ 3 ಟೇಬಲ್ ಸ್ಪೂನು, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಸಾಕು. ನೀವು ಖಾರ ತಿಂತೀರ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು 2 ರಿಂದ 3 ಸ್ಪೂನು ಕಸೂರಿ ಮೆಂತೆ ಮತ್ತು ಮೊಸರು. ನನ್ನ ಹತ್ರ ನಿಂಬೆಹಣ್ಣು ಇರಲಿಲ್ಲ, ಅದಕ್ಕೆ ವೆನಿಗರ್ ತೊಗೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ವೆನಿಗರ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ನಿಂಬೆಹಣ್ಣು ಇದ್ದರೆ 1 kgಗೆ 1 ನಿಂಬೆಹಣ್ಣು ಸಾಕಾಗುತ್ತೆ, ಹಾಕ್ಕೊಳ್ಳಿ. ಈ ವಿಷಲ್ ಬೆಂದಿದೆ ನೋಡಿ ಚೆನ್ನಾಗಿ. ಆಲ್ಮೋಸ್ಟ್ ಇದರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು, ಆಮೇಲೆ ಬೇಯಲ್ಲ ಇದು, ಅದಕ್ಕೆ ವಿಷಲ್ ತಗೊಳ್ಳಿ ಅಂತ ಹೇಳಿದ್ದು. ಬಿಸಿ ಇದೆಯಲ್ಲ, ಬೆಂದಿದೆ ನೋಡಿ ಇವಾಗ. ನಂತರ ಒಂದು ಪಾತ್ರೆ ತಗೊಂಡು 1 kgಗೆ ಕರೆಕ್ಟಾಗಿ 200 ರಿಂದ 1/4 ಲೀಟ್ರ್ ಎಣ್ಣೆ ಹಿಡಿಯುತ್ತೆ. ಎಣ್ಣೆ ಕಾದ ನಂತರ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈ ಲೆವೆಲಿಗೆ ಬರಬೇಕದು, ಆ ರೀತಿ ಫ್ರೈ ಮಾಡಿ. ಅದಾದ ನಂತರ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕನೂ ಫ್ರೈ ಮಾಡಿ. ನೋಡಿ ಫ್ರೈ ಆಗಿದೆ, ಇವಾಗ ಎಣ್ಣೆ ಬಿಟ್ಕೊಂಡಿದೆ, ಇಲ್ಲಿ ತನಕನೂ ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ. ಅದು ಹಸಿ ಸ್ಮೆಲ್ ಸ್ವಲ್ಪನೂ ಇರಬಾರ್ದು. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮ್ಯಾಟೊ ಹಣ್ಣು ಮತ್ತು ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರು 1/4 ಲೀಟ್ರಲ್ಲಿ ಅರ್ಧ ಮೊಸರನ್ನ ಹಾಕಿದ್ದೀನಿ ನಾನು, ಸಾಕು 1 kgಗೆ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮ್ಯಾಟೊ ಹಣ್ಣು ಚೆನ್ನಾಗಿ ಬೇಯಬೇಕು, ನೀರು ಹಾಕಕ್ಕೆ ಹೋಗಬೇಡಿ, ಎಣ್ಣೆಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ವೆನಿಗರ್ ತೊಗೊಂಡಿದ್ನಲ್ಲ, ವೆನಿಗರ್ ಕೂಡ ಹಾಕಿದ್ದೀನಿ. ಟೊಮ್ಯಾಟೊ ಹಣ್ಣು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಟೊಮ್ಯಾಟೊ ಹಣ್ಣು. ಇಷ್ಟು ಹದಕ್ಕೆ ಬಂದ ಮೇಲೆ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ವಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡಿ. ಎಲ್ಲ ಮಸಾಲೆಗಳು ಎಣ್ಣೆಲೇ ಫ್ರೈ ಆಗಬೇಕು, ಆವಾಗಲೇ ಅದರ ಸ್ಮೆಲ್ಲು ಟೇಸ್ಟ್ ಎಲ್ಲ ಚೆನ್ನಾಗಿ ಬರೋದು.
ಇದು ಕರೆಕ್ಟ್ 1 kg ಆಗುವಷ್ಟು ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ. ಇದೇ ರೀತಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಕೂಡ ಎಣ್ಣೆ ಬಿಟ್ಕೊಳ್ತು. ಮಟನ್ ಬಿರಿಯಾನಿ ಗ್ರೇವಿ ರೆಡಿ ಆಗ್ತಾ ಇರೋದು ಇವಾಗ. ನೆಕ್ಸ್ಟ್ ನಾವು ಮಸಾಲೆನೆಲ್ಲ ಹಾಕಿದ್ವಲ್ಲ, ಯಾವುದು ಅರಿಶಿಣದ ಪುಡಿ ಅದನ್ನೆಲ್ಲ ತೊಗೊಂಡಿದ್ವಲ್ಲ, ಅದನ್ನೆಲ್ಲ ಇವಾಗ ಹಾಕಿ ಇದು ಸಿಮ್ಮಲ್ಲಿಡಿ. 1 kg ಆಗುವಷ್ಟು ನೀವು ಉಪ್ಪು ಹಾಕ್ತಿರಲ್ಲ ಅದರಲ್ಲಿ ಹಾಕಿ. ಜಾಸ್ತಿ ಇದನ್ನು ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸಿಮ್ಮಲ್ಲಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಅಷ್ಟೇ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಇದು ಜಾಸ್ತಿ ಹಾಕ್ಬಿಟ್ರೆ ಕಹಿ ಬಂದ್ಬಿಡುತ್ತೆ ಮಸಾಲೆಗಳೆಲ್ಲ. ಅದಕ್ಕೆ ಇವಾಗ ಬೆಂದಿದೆಯಲ್ಲ ಮಾಂಸನ ಇವಾಗ ಹಾಕೋಣ. ಅದ್ರ ನೀರು ಕೂಡ ಇವಾಗಲೇ ಹಾಕ್ಬಿಡಿ. ಕುಕ್ಕರಲ್ಲಿ ಇರುತ್ತಲ್ಲ ಸ್ವಲ್ಪ ನೀರು, ಅದು ಕೂಡ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಆವಾಗಲೇ ತಡ ಹಿಡಿದು ಬಿಡ್ತಾ ಇದೆ ಅದು. ಸಿಮ್ಮಲ್ಲಿ ಮಡಗಿನೂ ಕೂಡ ಈಗ ಆಗ್ತಾ ಇದೆ ನೋಡಿ. ಇವಾಗ ಈ ಲೆವೆಲಿಗಿದು ಅದಕ್ಕೆ ಒಂದು ಬಂದಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ. ಆ ಮಾಂಸಕ್ಕೆ ಅದು ಗ್ರೇವಿ ಎಲ್ಲ ಹಿಡಿಬೇಕು. ಒಂದು 5 ರಿಂದ 10 ನಿಮಿಷ. ಅಲ್ಲಿ ತನಕ 1 kg ಅಕ್ಕಿ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ನೆನೆಸಕ್ಕೆ ಇಟ್ಟಿದ್ದೀನಿ. ಜಾಸ್ತಿ ಕೂಡ ನೆನಿಬಾರ್ದು, ಅದು ಅಕ್ಕಿ ಒಡೆದೋಗುತ್ತೆ. ಒಂದು 5 ರಿಂದ 10 ನಿಮಿಷ ನೆನೆದ್ರೆ ಸಾಕದು ನೋಡಿ. ಇವಾಗ ಗ್ರೇವಿ ರೆಡಿಯಾಗಿದೆಯಾ ಬಿರಿಯಾನಿದು. ಒಂದು kg ಅಕ್ಕಿಗೆ 3/4 kg ಅಕ್ಕಿಗೆ ನೀರು ಹಾಕ್ತಿರಲ್ಲ ಅಷ್ಟು ಹಾಕಿ. ಯಾಕಂದರೆ ಅದರಲ್ಲೇ ಗ್ರೇವಿಯಲ್ಲಿ ನೀರಿರುತ್ತೆ. ಅದಕ್ಕೆ ಹುಡಿಯಾಗಿ ಅನ್ನ ಬರಬೇಕು ಅಂದರೆ 1 kg ಅಕ್ಕಿಗೆ 3/4 kgಗೆ ನೀವು ಎಷ್ಟು ನೀರು ಹಾಕ್ತೀರೋ ಅಷ್ಟನ್ನು ಮಾತ್ರ ಹಾಕಿ. ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ. ನೀರು ಕುದೀತಾ ಇದೆ. ಅಕ್ಕಿನ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಹಾಕೋಣ. ನೀರು ಕುದೀತಾ ಇರುತ್ತಲ್ಲ ಆವಾಗ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತು ಲಿಡ್ಡನ್ನ ಕ್ಲೋಸ್ ಮಾಡಿ. ಒಂದು 5 ನಿಮಿಷ ಸಾಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಒಂದು 5 ನಿಮಿಷ ಲಿಡ್ಡನ್ನ ಕ್ಲೋಸ್ ಮಾಡಿ ಮತ್ತೆ ಲಿಡ್ಡನ್ನು ತೆಗೆದ್ರೆ ಈ ಹದಕ್ಕೆ ಬಂದಿರುತ್ತೆ. ಸ್ವಲ್ಪ ನೀರು ಇರಬೇಕಾದ್ರೇ ಇನ್ನೊಂದೆರಡು ಸಲ ಹೀಗೆ ಮಾಡಿ. ಆಲ್ಮೋಸ್ಟ್ ಇವಾಗ ಬಿರಿಯಾನಿ ರೆಡಿ ಆಗಿದೆ. ಯಾವಾಗಲೂ ಬಿರಿಯಾನಿನ ದಮ್ ಆಗೋಕ್ಕೆ ಬಿಡಬೇಕಂದ್ರೆ ಸ್ವಲ್ಪ ನೀರಿರಬೇಕು. ಆವಾಗಲೇ ನೀವು ದಮ್ ಆಗೋಕ್ಕೆ ಬಿಡಬೇಕು. ಇವಾಗ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ದಮ್ ಆಗೋಕ್ಕೆ ಬಿಡೋಣ. ನೋಡಿ ದಮ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬಿರಿಯಾನಿ. ಮಟನ್ ಬಿರಿಯಾನಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಟನ್ ಬಿರಿಯಾನಿ ರೆಡಿಯಾಗಿದೆ. ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ಬಜ್ಜಿನ ಮಾಡ್ಕೊಂಡು ತಿನ್ನಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಹೇಗಿದೆ ಅಂತ ಫಸ್ಟ್ ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ನನ್ನ ಈ ಚಾನಲ್ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಮೈ ಡಿಯರ್ ಫ್ರೆಂಡ್ಸ್.